ಮುಂದಿನ ವಾರವೇ ಮುಂಗಾರು ಮಳೆ ಎಂಟ್ರಿ. ಗುಡ್ ನ್ಯೂಸ್. ಅಂಡಮಾನ್ ಮತ್ತು ದ್ವೀಪಗಳ ನಡುವೆ ಮುಂಗಾರು ಮಾರುತಗಳ ಆಗಮನ. ಅಂಡಮಾನ್ ದ್ವೀಪಗಳಿಗೆ ಮುಂಗಾರು ಮಾರುತಗಳ ಆಗಮನ ಆಗಲಿದೆ. ಕೃಷಿಕರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ಕೊಟ್ಟ ಹವಾಮಾನ ಇಲಾಖೆ. ಇತ್ತ ಮುಂಗಾರು ಮಳೆಗೂ ಮುನ್ನವೇ ವರುಣ ದೇವನ ಆರ್ಭಟ. ಮುಂದಿನ 5 ದಿನ ಗುಡುಗು ಸಹಿತ ಭಾರೀ ಮಳೆಯ ಮುನ್ನೆಚ್ಚರಿಕೆ. ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರುಣನ ಸಿಂಚನ. ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ, ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕರಾವಳಿ, ಉತ್ತರ, ದಕ್ಷಿಣ ಒಳನಾಡಿನಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. 5 ದಿನ ಗುಡುಗು ಮತ್ತು ಬಿರುಗಾಳಿ ಸಹಿತ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಮೇ 11ರವರೆಗೂ ರಾಜ್ಯದಾದ್ಯಂತ ವರುಣ ಸಿಂಚನ ಫಿಕ್ಸ್. ಹಾಸನ, ಕೊಡಗು ಸೇರಿ ದಕ್ಷಿಣ ಒಳನಾಡಿನಲ್ಲಿ ಆಲಿಕಲ್ಲು ಮಳೆಯಾಗುತ್ತೆ. ಕೃಷ್ಣಾನಗರಿ, ಉಡುಪಿಯಲ್ಲಿ ವರುಣ ದೇವನ ದಾಖಲೆಯ ಮಳೆ. ಉಡುಪಿಯಲ್ಲಿ ಇಂದು ಒಂದೇ ದಿನ 115 ಮಿಲಿಮೀಟರ್ ಮಳೆಯಾಗಿದೆ. ವರುಣ ದೇವನ ಆರ್ಭಟಕ್ಕೆ ಉಡುಪಿ ಜನರು ಕಂಗಾಲಾಗಿದ್ದಾರೆ. ಮುಂದಿನ ವಾರವೇ ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಆಗಲಿದೆ. ಅಂಡಮಾನ್ ದ್ವೀಪಗಳಿಗೆ ಈಗಾಗಲೇ ಬಂದಿರುವಂಥದ್ದು. ಅಂಡಮಾನ್ ದ್ವೀಪಗಳಿಂದ ಮುಂಗಾರು ಮಾರುತ ಬಂದಿರುವಂಥದ್ದು. ಕೃಷಿಕರಿಗೆ ಈಗ ಮತ್ತೊಮ್ಮೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಇತ್ತ ಮುಂಗಾರು ಮಳೆಗೂ ಮುನ್ನವೇ ವರುಣ ದೇವನ ಆರ್ಭಟ ಜೋರಾಗಿದೆ. ಮುಂದಿನ 5 ದಿನ ಗುಡುಗು ಸಹಿತ ಭಾರೀ ಮಳೆಯ ಮುನ್ನೆಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರುಣ ಸಿಂಚನ ಆಗಲಿದೆ. ಅರಬ್ಬಿ ಸಮುದ್ರದ ಸುಳಿಗಾಳಿ, ವಾಯುಭರಿತ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕರಾವಳಿ ಹಾಗೆ ಉತ್ತರ, ದಕ್ಷಿಣ ಒಳನಾಡಿನಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ. 5 ದಿನ ಗುಡುಗು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಎಚ್ಚರಿಕೆಯನ್ನ ನೀಡಿದೆ. ಮೇ 11ರವರೆಗೂ ರಾಜ್ಯದಾದ್ಯಂತ ವರುಣ ಸಿಂಚನ ಫಿಕ್ಸ್.